ನಾನು ಇದನ್ನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಘಾಟ್ ಬರೋದಿಲ್ಲ, ಈ ತರ ಮಾಡಿದ್ರೆ ಬರೋದಿಲ್ಲ. ಸ್ವಾಗತ ನಮ್ಮ ಬೆಳ್ಳಿಗುಂಡು ಕಿಚನ್ಸ್ಗೆ. ಮೊನ್ನೆ ಅಮ್ಮ ಸಂಡಿಗೆ ಹುಳಿ ಮಾಡಿದ್ರು, ಎಲ್ಲರೂ ನೋಡಿದ್ರಿ. ಅವತ್ತಿನ ದಿನ ನನಗೆ ತುಂಬ ಜನ ಪರ್ಸ್ನಲ್ ಆಗು ಮೆಸೇಜ್ ಹಾಕಿದ್ರಿ, ಮತ್ತು ಹಾಗೆ ಕಮೆಂಟಲ್ಲೂ ನೋಡಿದೆ. ಅಮ್ಮನ ಕೈಲಿ ಸಾರಿನ ಪುಡಿ ಮಾಡಿಸಿ ಅಂತ ಕೇಳಿದ್ರಿ. ಅದಕ್ಕೆ ಇವತ್ತು ಅಮ್ಮಂಗೆ ಹೇಳಿದೆ, ಸಾರಿನ ಪುಡಿ ಮಾಡ್ತೀಯಾ ಅಂತ. ಅದಕ್ಕೇನಂತೆ ಮಾಡೋಣ ಬಾ ಅಂದರು. ಹಾಗಾಗಿ ಇವತ್ತು ಸಾರಿನ ಪುಡಿ ಮಾಡ್ತಾರಂತ ಅಮ್ಮ. ತುಂಬ ಹಿಂದಿನ ಕಾಲದ ಮೆಥಡ್, ಅವು ಹಾಕೋ ಕ್ವಾಂಟಿಟೀಸಲ್ಲಿ ನಾವು ಮಾಡ್ಕೊಂಡಿರೋ ಸಾರಿನ ಪುಡಿ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಬೇಕ್ರಿ. ಬನ್ನಿ ಹೇಗೆ ಮಾಡ್ತಾರೆ ಅಂತ ಕಲಿತ್ಕೊಳ್ಳೋಣ. ಹೇಗನ್ನಿಸ್ತು ನಿಂಗೆ? ಎಲ್ಲರೂ ಕಮೆಂಟ್ ಮಾಡಿದ್ದು ಹೇಳಿದ್ನಲ್ಲ, ನನಗೆ ತುಂಬಾನೇ ಸಂತೋಷ ಆಯಿತು. ಹಿಂದಿನ ಕಾಲದ ಅಡುಗೆನ ಇವಾಗಲೂ ಲೈಕ್ ಮಾಡ್ತಾರಲ್ಲ ಅನ್ನೋದು ಒಂಥರ ಖುಷಿ ಆಯಿತು ನನಗೆ. ಅಲ್ವಾ? ನಾ ಹೇಳಿದ್ನಲ್ಲ ನಿಂಗೆ ಸಾರಿನ ಪುಡಿ ಮಾಡ್ತೀನಿ ಅಂತಂದಿಯಲ್ಲ, ಇವತ್ತು ಮಾಡ್ಮೆಂತಿ. ನಾ ಅದನ್ನು ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಎಲ್ಲರೂ ತುಂಬಾ ಜನ ಕೇಳಿದ್ದಾರೆ ಸಾರಿನ ಪುಡಿ ಮಾಡಿಸು ಅಮ್ಮನ ಕೈಲಿ ಅಂತ. ಮಾಡ್ತೀಯಾ? ಮಾಡ್ತೀನಿ. ಸಾರಿನ ಪುಡಿ ಇಂಪಾರ್ಟೆಂಟ್ ಅಲ್ವಾ? ಹೌದು, ಎಲ್ಲದಕ್ಕೂ ಬೇಕೆ. ಸಾರಿನ ಪುಡಿ ಅಂದ್ರೆ ರಸಂ ಪೌಡರ್ ಎರಡು ಒಂದೇ ಅಲ್ಲ? ಎರಡು ಒಂದೇನೆ. ಅದಿದ್ದು ಬಿಟ್ರೆ ಎಲ್ಲ ಅಡಿಗೆನೂ ಮಾಡಬಹುದು ನಾವು. ಹೌದಾ? ಸಾರಿನ ಪುಡಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಆದ್ರೆ ಅದರಲ್ಲಿ ಸಾರಿನ ಪುಡಿನಲ್ಲಿ ಒಂದ್ ವೇಳೆ ಏನ್ ಪುಡಿ ಇಲ್ಲದೆ ಇದ್ರು ಸಾರು, ಗೊಜ್ಜು, ಹುಳಿ ಎಲ್ಲ ಮಾಡಬಹುದು ಅದರಲ್ಲಿ ಸಾರಿನ ಪುಡಿನಲ್ಲಿ. ಎಮರ್ಜೆನ್ಸಿ ಅಂದ್ರೆ ಎಲ್ಲದಕ್ಕೂ ಅದನ್ನ ಉಪಯೋಗಿಸ್ಕೊಳ್ಬಹುದು. ಅದಕ್ಕೆ ಇವತ್ತು ಸಾರಿನ ಪುಡಿ ಮಾಡೋಣ ಅಂತ ಎಲ್ರು ಕೇಳಿದ್ದಾರೆ. ಹೌದು, ಅದಕ್ಕೆ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಏನೇನ್ ಸಾಮಾನು ತಗೋಬೇಕು ನೋಡೋಣ. ತೋರಿಸ್ತೀನಿ. ಏನೇನ್ ಬೇಕು ಇದಕ್ಕೆ ಸಾಮಾನು? ಇದಕ್ಕೆ ಇಂಪಾರ್ಟೆಂಟ್ ಒಣಮೆಣಸಿನಕಾಯಿ, ಬ್ಯಾಡಿಗೆ ಮೆಣಸಿನಕಾಯಿ. ಕೆಲವರು ಹಾಫ್ ಗುಂಟೂರು ಮೆಣಸಿನಕಾಯಿ ಅರ್ಧ ಹಾಕ್ತಾರೆ, ಬ್ಯಾಡಿಗೆ ಮೆಣಸಿನಕಾಯಿ ಹಾಕ್ತಾರೆ ಅರ್ಧ. ನನಗೆ ಬ್ಯಾಡಿಗೆ ಇದ್ದು ಗುಂಟೂರು ಮೆಣಸಿನಕಾಯಿ ಅಂದರೆ ತುಂಬ ಖಾರ, ನಮ್ಮಲ್ಲಿ ತಿನ್ನಕ್ಕಾಗಲ್ಲ. ಅದು ಒಂಥರ ಹೊಟ್ಟೆಲೆಲ್ಲ ಉರಿಯುತ್ತೆ. ಅದಕ್ಕೆ ನಾನು ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಅರ್ಧ ಕೆಜಿ ತಗೊಂಡಿದ್ದೀನಿ, ಅಂದರೆ 500 ಗ್ರಾಮು ತಗೊಂಡಿದ್ದೀನಿ. ಇದು ಕೊತ್ತಂಬರಿ ಬೀಜ, ಇದು ಅಷ್ಟು ಅರ್ಧ ಕೆಜಿ ಮೆಣಸಿನಕಾಯಿಗೆ ಅರ್ಧ ಕೆಜಿ ಕೊತ್ತಂಬರಿ ಬೀಜ ತಗೊಂಡಿದ್ದೀನಿ, 500 ಗ್ರಾಮು. ಎರಡು ಈಕ್ವಲ್ ಆಗಿ ಹಾಕಬೇಕು. ಇದು ಕರಿಬೇವಿನ ಸೊಪ್ಪು 1 ಹಿಡಿ, ಆಮೇಲೆ ಮೆಣಸು 50 ಗ್ರಾಮು, ಮೆಂತ್ಯ 50 ಗ್ರಾಮು, ಸಾಸಿವೆ 50 ಗ್ರಾಮು, ಜೀರಿಗೆ 50 ಗ್ರಾಮು, ಅರಿಶಿಣದ ಕೊಂಬು 25 ಗ್ರಾಮು ಕಟ್ ಮಾಡಿರೋದು. ಅದು ಹಾಕಿದ್ರೆ ಕಲರ್ ಇರುತ್ತೆ ಚೆನ್ನಾಗಿ. ಅರಿಶಿಣದ ಪುಡಿ ಹಾಕಬಹುದು, ಅರಿಶಿಣದ ಬೇರೆ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಬಣ್ಣ ಚೆನ್ನಾಗಿರುತ್ತೆ. ಇಂಗು 1 ಗೋಲಿ ಗಾತ್ರ ಇಂಗು, 3/4 ಕಪ್ನಷ್ಟು ಎಣ್ಣೆ. ಇಷ್ಟು ಐಟಮ್ಸು ಹಾಕಬೇಕು. ಇಷ್ಟು ಐಟಮ್ಸಾ? ಇಷ್ಟು ಐಟಮ್ಸು ಹಾಕಬೇಕು. ಕೊತ್ತಂಬರಿ ಬೀಜ, ಮೆಣಸಿನಕಾಯಿ, ಕರಿಬೇವು, ಸಾಸಿವೆ, ಇಂಗು, ಮೆಂತ್ಯ, ಜೀರಿಗೆ, ಮೆಣಸು, ಅರ್ಶಿಣದ ಬೇರು, ಎಣ್ಣೆ. ಈಗ ಇದನ್ನೆಲ್ಲ ಏನ್ ಮಾಡ್ಬೇಕು? ಇದನ್ನೆಲ್ಲ ಹುರ್ಕೊಳ್ಬೇಕು. ನೀನೇ ಹುರಿತ್ಯಾ? ಒಂದೊಂದೇ ಹೇಳ್ತೀನಿ, ಹುರ್ಕೊಡ್ತೀನಿ. ಒಂದೊಂದೇ ಹೇಳ್ತೀನಿ, ನೀನೇ ಹುರಿ. ಸರಿ, ಓಕೆ. ಈಗೇನ್ ಹಾಕ್ಬೇಕು? ಸ್ವಲ್ಪ ಎಣ್ಣೆ ಹಾಕು. ಎಷ್ಟು ಸ್ಪೂನ್ ಹಾಕ್ಲಿ? ಸ್ವಲ್ಪ ಹಾಕು ನೋಡು. ಸಾಕು. ಸಾಕಷ್ಟು? ಸಾಕು. ಅದು ಕಾಯಿ ಹೊತ್ಲು ಅರಿಶಿಣದ ಬೇರೆ ಹಾಕೋ. ಫಸ್ಟ್ ಅರಿಶಿಣದ ಬೇರೆ ಹಾಕೋ. ಅದು ಚೆನ್ನಾಗಿ ಬೇಯ್ಬೇಕಲ್ವಾ, ರೋಸ್ಟ್ ಆಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ. ಯಾಕೆಂದ್ರೆ ಅದು ದಪ್ಪ ಇರುತ್ತೆ ಅಲ್ವಾ, ಅದಕ್ಕೆ ಅದು ಚೆನ್ನಾಗಿ ರೋಸ್ಟ್ ಆದ್ರೆ ಚೆನ್ನಾಗಿರುತ್ತೆ, ಇಲ್ಲದ್ರೆ ಹಸಿ ವಾಸನೆ ಬರುತ್ತೆ. ಬಾಂಡ್ಲೆಲ್ಲ ಯೆಲ್ಲೋ ಕಲರ್ ಆಗಿದೆ ನೋಡು. ಈಗ ಮೆಣಸು ಹಾಕು. ಇದ್ರನ್ನಲ್ಲೇ ಹಾಕೊಂಡ್ಬಿಡದ? ಅದರಲ್ಲೇ ಹಾಕು. ಅದನ್ನು ಸ್ವಲ್ಪ ಚಿಟಿ ಅನ್ನೋ ಹುರ್ಕೊ. ಒಂಚೂರು ಬಿಡು, ಸ್ವಲ್ಪ ಶಾಖ ಹಾಕ್ಬೇಕು ಅದಕ್ಕೆ. ಹೌದಾ? ಸ್ವಲ್ಪ ಬಿಟ್ರೆ ಒಂಥರ ಬಿಸಿ ಹಾಕ್ಬೇಕಲ್ವಾ. ಈಗ ನೋಡು, ಚಿಟಿ ಅನ್ನತ್ತೆ. ಈಗ ಮೆಂತ್ಯ ಹಾಕು. ಮೆಂತ್ಯ ಹಾಕ್ಲಾ? ಮೆಂತ್ಯ ಹಾಕು.
ಇವಾಗ ನಿನ್ನ ಕೈನಲ್ಲಿ ಯಾಕೆ ಮಾಡಿಸ್ತಿದ್ದೀನಿ ಅಂದರೆ ನಿನಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಅದರಿಂದ ನೀನೇ ಮಾಡು ಅಂತ ಹೇಳ್ತಾ ಇದ್ದೀನಿ. ಹೌದು ಹೌದು. ಮೆಂತ್ಯ ಇದು ಜೀರಿಗೆ ಮೆಂತ್ಯದ್ದು ಹುರಿತಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ ವಾಸನೆ. ಹೌದು, ಅದಕ್ಕೆ ಅಲ್ವಾ ಪುಡಿ ಹಾಕೋದು. ಈಗ ಈಗ ಇದು ಜೀರಿಗೆ ಹಾಕು. ಸಾರಿನ ಪುಡಿ ಜೀರ್ಣಕಾರಿ. ಕೆಲವರು ಎಲ್ಲ ಊಟ ಆದ್ಮೇಲೆ ತಿಳಿ ಸಾರು ಕುಡಿತಾರೆ. ಯಾಕಪ್ಪ ಅಂದ್ರೆ ಅದು ಊಟ ಮಾಡಿದ್ದೆಲ್ಲ ಜೀರ್ಣಿಸುತ್ತೆ ಅಂತ. ಈಗ ಸಾಸಿವೆ ಹಾಕೊಳ್ಳಮ್ಮ. ಈಗ ಅಷ್ಟೇ ಎಣ್ಣೆ ಸಾಕಾ ಇದಿಷ್ಟು ಹುರ್ಕೊಳ್ಳೋದು? ಸಾಕು. ಈಗ ಹಿಂಗ್ ಹಾಕು. ನಾವು ಒಗ್ಗರಣೆ ಮಾಡಿದಾಗ ಹಿಂಗ್ ಹಾಕ್ತೀವಲ್ವಾ? ಹಾಕ್ತೀವಿ. ಇದೇನಂದ್ರೆ ನಮ್ಗಳಲ್ಲಿ ಒಂದೊಂದ್ಸರ್ತಿ ಮೆಣಸಿನ ಪುಡಿ ಅನ್ನ ಅಂತ ಕಲ್ಸ್ಕೊಂತೀವಿ. ಮಕ್ಕಳು ಎಲ್ಲ ಇಷ್ಟಪಡ್ತಾರೆ. ಅದು ಮೆಣಸಿನ ಪುಡಿ, ಉಪ್ಪು, ಹಸಿ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕ್ಕೊಂತಾರೆ. ಇದನ್ನ ಹಾಕೋ. ಇವಾಗ ಈಗ ಕರ್ಬೇವಿನ ಸೊಪ್ಪು ಹಾಕು. ಅದು ಗರ್ಗರಿ ಆಗೋವರೆಗೂ ಹುರಿಬೇಕು. ಹೌದಾ? ಹಾಂ. ನಾವು ಕರ್ಬೇವು ಸೊಪ್ಪು ಹಾಕಿರ್ತೀವಲ್ಲ, ಅದು ಪುಡಿ ಹಾಳಾಗೋಗಲ್ವಾ? ಹೋಗಂಗಿಲ್ಲ. ಅದಕ್ಕೆ ಅದು ಸ್ವಲ್ಪ ಗರಿಗರಿ ಏನೋ ಅದೇ ಹುರಿಬೇಕು. ಅದು ಏನಾದ್ರೂ ಇವಾಗ ಯಾವುದೇ ಆದ್ರೂ ಮಸಾಲೆ ಪದಾರ್ಥ ನಾವು ಸರಿಯಾಗಿ ಅದಕ್ಕೆ ಟೈಮ್ ಕೊಟ್ಟು ಹುರಿದಿರ ಇದ್ರೆ ಅದೇನಾಗತ್ತೆ ಅಂದ್ರೆ ಒಂಥರ ಕೆಡೋ ಚಾನ್ಸಸ್ ಉಂಟು. ಈ ತರ ಪುಡಿ ಮಾಡಿದ್ರೆ ಕೆಲವರು 6 ತಿಂಗಳು, ಒಂದು 10 ತಿಂಗಳ ತನಕ ಇಟ್ಕೊಂಡು ತಿಂತಾರೆ ಮಾಡ್ಕೊಂಡು. ಹಾಗೇನೆ ಏನೇ ಆಗಲ್ಲ ಅದು. ಸರಿ, ಇನ್ನ ಆಗ್ಬೇಕು. ಕರ್ಬೇವಿನ ಸೊಪ್ಪು ಆಗ್ಬೇಕು. ನೀರಿದೆ ಇದರಲ್ಲಿ. ಇದು ಕರ್ಬೇವು ಗರಿಗರಿ ಆದ್ಮೇಲೆ ತೆಕ್ಕೊಂಡ್ಬಿಡೋದು ಇದಿಷ್ಟು ತೆಕ್ಕೊಂಡ್ಬಿಟ್ಟು ಆಮೇಲೆ ಕೊತ್ತಂಬರಿ ಬೀಜ, ಮೆಣಸಿನಕಾಯಿ ಹುರ್ಕೊಳ್ಬೇಕು. ತೆಕ್ಕೊಂಡ್ಬಿಡೋದಾ? ಪ್ಲೇಟಿಗೆ ತೆಕ್ಕೋ, ಒಂದು ತಟ್ಟೆಗೆ ತೆಕ್ಕೋ. ಮರ ಬರ್ತಿದ್ಯಾ? ಗರಿ ಗರಿ ಆಗಿದೆ. ಈಗ ಒಂದು ಸ್ಪೂನ್ ಎಣ್ಣೆ ಹಾಕು. ಸಾಕ? ಒಂದೇ ಸ್ಪೂನ್? ಇನ್ನೊಂಚೂರು ಹಾಕ್ಲಾ? ಇನ್ನೊಂಚೂರು ಹಾಕ್ಬೇಕು. ಸಾಕು. ಈಗ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕು. ಸ್ವಲ್ಪ ಹಾಕ್ಲಾ? ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಏನ್ ಹೇಳೋದು ಕೇಳು. ಸ್ವಲ್ಪ ಕೊತ್ತಂಬರಿ ಬೀಜ ಹಾಕಿ ಮೆಣಸಿನ್ಕಾಯಿ ಹಾಕಿ ಹುರಿದ್ರೆ ಘಾಟ್ ಬರಲ್ಲ ಮನೆಯಲ್ಲಿ. ಓ ಸರಿ ಸರಿ. ಬರೀ ಮೆಣಸಿನ್ಕಾಯಿ ಹುರಿದ್ರೆ ಏನಾಗುತ್ತೆ ಅಂದ್ರೆ ಮನೇಲಿ ಇರೋದೆಲ್ಲರಿಗೂ ಗೊತ್ತಾಗತ್ತೆ, ಓ ಇವ್ರು ಪುಡಿ ಮಾಡ್ತಿದಾರಪ್ಪ ಅಂತ. ಸರಿ, ಇದರ್ಧ ಅದರ್ಧ ಹಾಕೊಳ್ಳ? ಹಾಕೋ. ಆ ತರ ಹಾಕೋ. ಸ್ವಲ್ಪ ಕೊತ್ತಂಬರಿ ಬೀಜ ಆಗ್ಲಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿ. ಸರಿ. ಮೆಣಸಿನ್ಕಾಯಿ ಇದ್ರಲ್ಲಿ ಅರ್ಧ ಹಾಕೊಳ್ಳ ನಾನು? ಈ ತರ ಯಾಕೆ ಮುರಿದು ಬಿಟ್ಟೆ ಹಾಕೋಬೇಕು ಮೆಣಸಿನ್ಕಾಯಿ? ಹಂಗೆ ಕೆಲವರು ಇಷ್ಟಿಷ್ಟುದ್ದ ಮೆಣಸಿನ್ಕಾಯಿ ಹಂಗೆ ಹಾಕ್ತಾರಲ್ಲ. ಯಾವುದೋ ಮಾಡಬಾರ್ದು ಅನ್ನೋದಿಲ್ಲ, ಆದ್ರೆ ಚೆನ್ನಾಗಿ ಬೇಯೋದಿಲ್ಲ, ಮಿಕ್ಸಿನಲ್ಲಿ ಬ್ಲೇಡ್ ಸಿಗೋದಿಲ್ಲ. 2 ರೀಸನ್ ಉಂಟು. ಸುಮಾರು ಜನ ಕೊಂಡ್ಕೊಂಡು ಬಿಡ್ತಾರೆ ಪುಡಿನ, ಆದ್ರೆ ಇಷ್ಟು ಅದು ಕ್ವಾಲಿಟಿ ಇರೋದಿಲ್ಲ. ನಾನು ಇದನ್ನು ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ನೀವೆಲ್ಲ ಒಂಥರ ಇದ್ರ ಒರಳಲ್ಲಿ ಕುಟ್ಟಿ ಎಲ್ಲ ಮಾಡ್ತಾ ಇದ್ರಿ ಅಲ್ಲ? ಮಿಕ್ಸಿಗೆಲ್ಲ ಹಾಕೋತಾ ಇರ್ಲಿಲ್ಲ. ಹೀಗೆ ಕೆಜಿ ಗಟ್ಲೆ ಮಾಡ್ತಾ ಇದ್ವಿ. ಎಲ್ಲಾ ಪುಡಿನೂ ಒಂದೇ ದಿನ ಮಾಡ್ತಾ ಇದ್ವಿ. ಅಯ್ಯಪ್ಪ, ಇದನ್ನ ನಾವು ಫುಲ್ ಜಾಸ್ತಿ ಮಾಡ್ಬಿಟ್ಟು ಮಿಷಿನ್ಗೆ ಯಾಕೆ ಕೊಟ್ಬಿಡಲ್ಲ? ಕೊಡ್ತಾ ಇದ್ರು ಮುಂಚೆಗೆಲ್ಲ. ನೀನು ಅವಾಗ ಮಿಕ್ಸಿನೂ ಇರಲಿಲ್ವಲ್ಲ, ಎಲ್ಲ ಒಂದ್ 6 ತಿಂಗಳು ವರ್ಷಕ್ಕಾಗೋಷ್ಟು ಹೀಗೆ ಇದ್ ಮಾಡ್ಕೊಂಡ್ಬಿಟ್ಟು ಒಂದ್ಸತಿ ಮಿಷಿನ್ ಕೊಟ್ಟು ಮಾಡಿಸ್ಬಿಡೋರು. ಅಂದ್ರೆ ನಾವ್ ಯಾವತ್ತೂ ಮಾಡಿಲ್ಲ. ನಮ್ಗೆ ಮಿಷಿನ್ ಅದು ಒಂದು
ನಮ್ಮ ಅತ್ತೆ ಕಾಲದಲ್ಲಿ ಮಡಿ ಅನ್ನೋದು ಒಂದಿತ್ತು ಅವ್ರಿಗೂ ಮುಟ್ಬಾರ್ದಲ್ವಾ, ಅದಕ್ಕೋಸ್ಕರ ಮನೆಯಲ್ಲೇ ಒರಳಲ್ಲಿ ಕುಟ್ತಾ ಇದ್ವಿ. ಅದೇ ನೋಡಿದ್ದೀನಿ, ಅದು ಒರಳಲ್ಲಿ ಕುಟ್ತಿದ್ದು ನೋಡಿದ್ದೀನಿ. ಒರಳಲ್ಲೇ ಕುಟ್ತಾ ಇದ್ವಿ. ಅಲ್ಲ ಬೇರೆಯವರೆಲ್ಲ ಹಾಕಿಸ್ಕೊಂಡ್ ಬರ್ತಾರಲ್ಲ, ಮಿಷಿನಲ್ಲಿ ಇಟ್ಟಿರ್ತಾರಲ್ಲ ಅಲ್ಲಿ, ಅದಕ್ಕೆ ಕೇಳಿದೆ. ತುಂಬಾ ಹಾಕ್ಬಿಟ್ಟು ನಾವು ಮಿಷಿನಲ್ಲಿ ಯಾಕೆ ಹಾಕ್ಬಿಡ್ಬಾರ್ದು ಅಂತ. ಇವಾಗ ಮಾರ್ಕೆಟ್ ಪುಡಿ ಆದ್ರೆ ಅದೇ ತರನೇ ಮಾಡ್ತಾರೋ ಏನೋ ಅನ್ಸತ್ತೆ ಮಾರೋರು. ಅವ್ರು ಎಷ್ಟು ಅಂತ ಮಿಷಿನ್ಗೆ ಹಾಕಕ್ಕಾಗತ್ತೆ. ಹೌದು, ಮಿಲ್ಲಲ್ಲೇ ಒಂದ್ಸತಿ ಮಿಲ್ನಲ್ಲಿ ಹಾಕ್ತಾರೆ, ತಗೊಂಡ್ ಬಂದ್ಬಿಡ್ತಾರೆ. ನಾವು ಮನೆಯಲ್ಲಿ ಎಷ್ಟು ಮಾಡಲ್ವಲ್ಲ, ಅದರಿಂದ ಟೇಸ್ಟಿ ಆಗಿರುತ್ತೆ, ಕೆಡೋದಿಲ್ಲ ಪುಡಿ, ಹೆಲ್ತಿನೂ ಹೆಲ್ತಿ. ಹೌದು ಹೌದು. ಆಗಿದೆಯಾ ಈಗ? ಆಗಿದೆ ಆಗಿದೆ. ಹೆಂಗ್ ಗೊತ್ತಾಗತ್ತೆ ಆಗಿದೆ ಅಂತ? ಬಣ್ಣ ನೋಡ್ರಿ ನಾವು ತಿಳ್ಕೊಂಡ್ ಬಿಡ್ತೀವಿ. ಬೀಜ ಎಲ್ಲ ಒಂಥರ ಕೆಂಪಗಿರುತ್ತಲ್ವಾ, ನೋಡಿ ಇದು ಆಗಿದೆ. ಆಗಿದೆ, ಕರೆಕ್ಟ್ ಆಗಿದೆ. ಅದು ಕರೆಕ್ಟ್ ಟೈಮಲ್ಲಿ ತೆಕ್ಕೊಳ್ಬೇಕು, ಇಲ್ಲದ್ರೆ ಪುಡಿ ಬಣ್ಣ ಕೆಟ್ಟೋಗ್ಬಿಡುತ್ತೆ. ಓ ಸರಿ ಸರಿ. ಕರೆಕ್ಟ್ ಆಗಿದೆ ಇವಾಗ. ನೀ ಹೇಳ್ದಂಗೆ ಘಾಟ್ ಬರ್ಲಿಲ್ಲ, ಬರೋದಿಲ್ಲ. ಈ ತರ ಮಾಡಿದ್ರೆ ಬರೋದಿಲ್ಲ ನೋಡಿ, ಯಾರಿಗೂ ಗೊತ್ತಿಲ್ಲ. ಈಗ ನಾವು ಹುರಿದಿರೋದೇ ಗೊತ್ತಿಲ್ಲ. ಚಿಮಿನಿನೂ ಆನ್ ಮಾಡಿಲ್ಲ, ಆದ್ರೂ ಏನು ಘಾಟ್ ಅನ್ಸ್ತಿಲ್ಲ. ಘಾಟ್ ಬರೋದಿಲ್ಲ. ಘಾಟು ಹೇಳಿದ್ನಲ್ಲ, ಎಲ್ಲ ಕೆಲಸದಲ್ಲೂ ಒಂದೊಂದು ಟ್ರಿಕ್ ಉಂಟದು. ಯಾವುದೇ ಮಾಡಿದ್ರು ನಾವು ಅದನ್ನ ಈ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಮಾಡಿದ್ರೆ ಎಲ್ಲ ಒಂಥರ ಟ್ರಿಕ್. ಸೊ ಈಗ ಅದನ್ನ ಮಾಡ್ಕೊಂಡಂಗೆ ಮಾಡ್ಕೊಳ್ಳೋದಾ? ಹೌದು. 1-2 ಸ್ಪೂನ್ ಎಣ್ಣೆ ಹಾಕೊಳ್ಳೋದು. ಹೌದು. ಹಾಕೊಂಡು ಮಿಕ್ಕಿರೋ ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ ಇದೆರಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಮುಗೀತು. ನೋಡು, ಇದು ಆಗಿದೆ ಅಲ್ಲ? ಆಗಿದೆ. ಆರಿಸ್ಬಿಡ್ಲಾ? ಆರಿಸ್ಬಿಡು. ಆಗಿದೆ, ಆರಿಸ್ಬಿಡು. ಬಾಂಡ್ಲೆ ಬಿಸಿಗೆ ಹೋಗ್ಬಿಡತ್ತೆ. ಹೌದಾ? ಇದೇ ಕಲಕ್ಬೇಕಾ ಹಿಂಗೇನಾದ್ರು? ಸ್ವಲ್ಪ ಯಾವಲ್ಲ ಒಂದ್ ಸ್ವಲ್ಪ ಬಿಟ್ಟು ಇದು ಮಾಡು ಅಷ್ಟೇ. ಹಾಗೆ ಬಿಟ್ಬಿಟ್ರೆ ತಳೆಯಲ್ಲಿ ಸೀದೋಗುತ್ತಲ್ಲ, ಅದಕ್ಕೆ ಸ್ವಲ್ಪ ಕೈ ಆಡಿಸೋದಷ್ಟೇ. ಮಿಕ್ಸಿಗೆ ಹಾಕೊಂಡ್ಬಿಡೋದಷ್ಟೇ. ಮಿಕ್ಸಿಗೆ ಹಾಕೋ ಸ್ವಲ್ಪ ಸ್ವಲ್ಪ. ಇದು ಆರಿದೆ, ಇದನ್ನ ಫಸ್ಟ್ ಹಾಕೊಳ್ಳೋಣ. ಇವಾಗ ಮೆಣಸು ಇದೆಲ್ಲ ಹುರ್ಕೊಂಡಿ ಅಲ್ವಾ, ಅದನ್ನ ಹಾಕೋ ಫಸ್ಟ್. ಈಗ ಇದು ಆಮೇಲೆ ಹಾಕೊಳ್ಳೋಣ. ಇದು ಆಮೇಲೆ ಹಾಕೋ. ಇದು ಬಿಸಿ ಇದೆ, ಅದಾರಿದೆ ಅಲ್ವಾ, ಅದನ್ನ ಇದು ಆರಿದೆ. ಈಗ ನಾನು ಇದನ್ನ ಒಂದ್ ಸ್ವಲ್ಪ ಹಾಕೋಬೇಕಾ? ಫಸ್ಟ್ ಇದನ್ನ ಹಾಕೊಂಡ್ಬಿಡು, ಫುಲ್ ಫಸ್ಟ್ ಇದು ಹಾಕೊಂಡ್ ಪೌಡರ್ ಮಾಡ್ಕೊಂಡ್ಬಿಡು. ಸರಿ. ಈಗ ಅದನ್ನ ಪುಡಿ ಮಾಡ್ಕೊ. ಫಸ್ಟ್ ಪುಡಿ ಮಾಡ್ಕೊಂಡ್ಬಿಡೋದಾ? ಮಾಡ್ಕೊಂಡ್ಬಿಡು. ಈಗಲೇ ಸಾರಿನ ಪುಡಿ ವಾಸನೆ ಬರ್ತಾ ಇದೆ. ಇದು ಎಲ್ಲ ಇದೆ ಅಲ್ವಾ. ಪೌಡ್ರ್ ಆಯ್ತಾ? ಇಲ್ಲ, ಇನ್ನೊಂಚೂರು ಆಗ್ಬೇಕಾದ. ಅರ್ಶಿನದ ಬೇರೆ ಹಾಕಿದೀವಲ್ಲ, ಅದು ಬ್ಲೇಡ್ ಸಿಗ್ತಾ ಇದೆ. ಆಗಿದೆ ಇದು. ಪುಡಿ ಇದಕ್ಕೆ ಹಾಕೊಂಡ್ಬಿಡು. ಎಲ್ಲ ಆಗಿದೆ, ಎಲ್ಲ ಒಂದೊಂದು ಇತ್ತಷ್ಟೇ, 1-2 ಇತ್ತಷ್ಟೇ. ಈಗ ಮೆಣಸಿನ್ಕಾಯಿ ಹಾಕೊಳ್ಳೋದಾ? ಈಗೆಲ್ಲ ಹಾಕೋ ಅದನ್ನ. ಅಲ್ವಾ? ಇನ್ನೊಂದ್ಸರ್ತಿ ಹಾಕಿ ಮಿಕ್ಸ್ ಆಗ್ಬೇಕಲ್ವಾ. ಇದನ್ನೆಲ್ಲ ಇದೆ ಅಲ್ವಾ, ಪುಡಿ ಆಗಿದೆ ಅಲ್ವಾ. ಈಗ ಅದೆಲ್ಲ ಕೊತ್ತಂಬರಿ ಬೀಜ, ಮೆಣಸಿನ್ಕಾಯಿ ಹಾಕ್ತೀಯ ಅಲ್ವಾ, ಹಾಕ್ಬಿಟ್ಟು ಅದು ಪೌಡ್ರ್ ಮಾಡ್ಕೊಂಡು ಎಲ್ಲ ಪೌಡ್ರು ಇದಕ್ಕೆ ಮಿಕ್ಸ್ ಮಾಡ್ಬಿಡು. ಈಗ ಅದೆಲ್ಲ ಹುರಿದು ಇಟ್ಕೊಂಡಿರೋದು. ಆಮೇಲೆ ಒಂದ್ಸತಿ ಒಂದೊಂದೇ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋದು, ಗುರ್ರನ್ಸ್ ಒಂದ್ಸತಿ ತಿರುಗ್ಸೋದು, ತೆಗ್ದಿಟ್ಕೊಂಡ್ಬಿಡೋದು ಅಷ್ಟೇ. ಅಷ್ಟೇ, ಎಲ್ಲ ಮಿಕ್ಸಪ್ ಆಗುತ್ತೆ ಅವಾಗ. ಸರಿ. ಒಳ್ಳೆ ವಾಸನೆ ಇದೆ. ಇರುತ್ತೆ.
ಮಸಾಲೆ ಪದಾರ್ಥ ಎಲ್ಲ ಬಿದ್ದಿರುತ್ತಲ್ವ, ಘಮ್ ಅನ್ನತ್ತೆ. ಆಯ್ತಲ್ವಪ್ಪ ಊಟ ಅದನ್ನು? ಇದು ಆಯ್ತು. ಇನ್ನೊಂದು ರೌಂಡ್ ಹಾಕ್ಬಿಟ್ರೆ ಹಾಂ ನೀನು ಹೇಳಿದಷ್ಟು ಪೌಡ್ರ್ಗಳು ಆಗತ್ತೆ. ಆಗತ್ತೆ. ಆಯ್ತು ಈಗ ಎಲ್ಲಾನು. ಹಾಂ ಈಗ ಇದನ್ನ ಒಂದ್ಸತಿ ಮಿಕ್ಸಪ್ ಮಾಡ್ಬಿಟ್ಟು ಎಲ್ಲ ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟು ಒಂದೊಂದು ಸರ್ತಿ ಹಾಕಿ ತೆಗೆದ್ಬಿಟ್ಟು ಅದೇನಾಗುತ್ತೆ, ಚೆನ್ನಾಗಿ ಕಲರು ಬರುತ್ತೆ, ಎಲ್ಲ ಮಿಕ್ಸ್ ಆಗುತ್ತೆ. ಸರಿ ನೋಡಿ ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊ. ಈಗ ಇದನ್ನ ಇನ್ನೊಂದ್ಸತಿ ರೌಂಡ್ ಹಾಕೊಂಡ್ಬಿಡೋದಷ್ಟೇ ಅಲ್ವಾ? ಒಂದ್ಸತಿ ಗುರ್ರ ಅನ್ನಿಸ್ಬಿಟ್ರೆ ಎಲ್ಲ ಮಿಕ್ಸಪ್ ಆಗೋಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗತ್ತೆ ಅವಾಗ. ಒಳ್ಳೆ ಸಾರಿನ ಪುಡಿ ವಾಸನೆ ಬರುತ್ತೆ. ಎಂತ ಗಮ್ ಘಮ ಅಂತಿದೆ ನಿಜವಾಗ್ಲು. ತುಂಬಾ ಚೆನ್ನಾಗಿದೆ ಸಾರಿನ ಪುಡಿ ವಾಸನೆ. ಈಗ ಒಂದ್ಸತಿ ಒಂದೆರಡು ರೌಂಡ್ ಬರೋ ಥರ ತಿರುಗಿಸೋದು. ಆಯ್ತಾ? ಚೆನ್ನಾಗಿ ಮಿಕ್ಸ್ ಆಯ್ತಾ? ಆಗಿದೆ. ಹಾಂ ಚೆನ್ನಾಗಿ ಮಿಕ್ಸಪ್ ಆಗಿದೆ. ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿ ಪೌಡ್ರ್ ಆಗಿದೆ. ನೋಡಿದ್ಯಾ ಪುಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಅಲ್ವಾ? ಸಖತ್ತಾಗಿ ಒಳ್ಳೆ ಸ್ಮೆಲ್ ಬರ್ತದೆ. ಆಕ್ಚುಲಿ ಹೇಳಬೇಕು, ಎಂತ ಗಮ್ ಅಂತ ಇದೆ ಗೊತ್ತಾ ಸಾರಿನ ಪುಡಿ. ಅದೇ ಇದೇ ತರಾನೇ ಮಾಡ್ಕೊ ನೀನು. ಇದೊಂದು 6 ತಿಂಗಳು ಇಟ್ರು ಏನು ಆಗಲ್ಲ? ಏನಾಗಲ್ಲ. 2 ವರ್ಷ ಅಲ್ಲ, ವರ್ಷಾನ್ಗಟ್ಲೆ ಇಟ್ರು ಏನು ಆಗಲ್ಲ. ಹೌದಾ? ಏನಂದ್ರೆ ಫ್ರಿಜ್ ಅಲ್ಲಿ ಪುಡಿ ಇಡೋವಾಗ ಸ್ವಲ್ಪ ಒತ್ತಿ ಒತ್ತಿ ಯಾವ್ದ್ರಲ್ಲೇ ಆದ್ರೂ ಇಟ್ಬಿಟ್ರೆ ಅದ್ರ ಘಮ ಹೋಗಲ್ಲ. ಒತ್ತಿ ಒತ್ತಿ ಇಡ್ಬೇಕಾ ಪುಡಿನ? ತುಂಬಾ ಪುಡಿ ಇರುತ್ತಲ್ವಾ, ನಾವು ತುಂಬಾ ದಿನ ಇಡ್ಬೇಕು ಅಂತ ಮಾಡ್ತೀವಲ್ವಾ, ಅವಾಗ ಒತ್ತುಬಿಟ್ಟು ಚೆನ್ನಾಗಿ ಡಬ್ಬದಲ್ಲಿ ಬಿಗಿಯ ಮುಚ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಬಿಟ್ರೆ 4 ವರ್ಷ ಆದ್ರೂ ಏನೂ ಆಗಲ್ಲ. ಹಾಗೆ ಮಾಡ್ಕೊಂಡು ತಿನ್ಬಹುದು. ಹೌದಾ? ಅದೇ ಘಮ ಇರುತ್ತೆ, ಅದೇ ಚೆನ್ನಾಗಿರುತ್ತೆ. ಮನೆ ಪುಡಿಗೂ ಕೊಂಡ ಪುಡಿಗೂ ಅದೇ ಡಿಫ್ರೆನ್ಸ್ ಇರುತ್ತೆ. ಒಳ್ಳೆ ಗಮ್ಮಂತಿದೆ. ಆದ್ರೆ ಅದೇ ಹೊರಗಡೆಯಿಂದ ತಗೊಂಡ್ಬಂದಿ ರಸಂ ಪೌಡ್ರ್ ಈ ತರ ಸ್ಮೆಲ್ ಬರಲ್ಲ. ಅದು ಕೊಂಡಿದ್ದಲ್ವಾ, ಆದ್ರೆ ಅವರೆಲ್ಲ ಈ ತರ ಮಾಡ್ತಾ ಕೂತ್ಕೊಳಕ್ಕಾಗತ್ತಾ? ಒಳ್ಳೆ ಗಮ್ಮಂತ ಇದೆ ಪುಡಿ. ಇದನ್ನ ಅನ್ನಕ್ಕೂ ಕಲ್ಸ್ಕೊಂಡು ತಿನ್ಬೋದು. ಚೆನ್ನಾಗಿ ಹಸಿ ಎಣ್ಣೆ ಹಾಕ್ಬಿಟ್ಟು ಉಪ್ಪು ಹಾಕೊಂಡು ಬರೀ ಅನ್ನಕ್ಕೆ ಒಂಚೂರು ಒಂದು ಈರುಳ್ಳಿ ಬೇಕಿದ್ರೆ, ಮಕ್ಳಿಗೆ ಈರುಳ್ಳಿ ಇಷ್ಟ ಪಡ್ತಾರಲ್ವಾ, ಹಸಿ ಈರುಳ್ಳಿ ಸಣ್ಣಕ್ಕೆಲ್ಲ ಕಟ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಅದ್ರದ್ದು ಸಮ ಯಾವ್ದು ಬರೋದಿಲ್ಲ. ಬರೀ ಅದನ್ನೇ ಹೊಟ್ಟೆ ತುಂಬಾ ಊಟ ಮಾಡಬಹುದು. ಹೌದಾ? ಸಾರಿನ ಪುಡಿ ತುಂಬಾ ಜನ ಕೇಳ್ತಾ ಇದ್ರು ಮಾಡಿಸಿ ಅಂತ. ನೀ ಹೇಳಿದ ಕ್ವಾಂಟಿಟೀಸ್ ಹಾಕ್ತೀನಿ ಇದ್ರಲ್ಲೂ, ಯೂಟ್ಯೂಬ್ ಅಲ್ಲೂ. ಈ ಸಾರಿನ ಪುಡಿ ತುಂಬಾನೇ ಚೆನ್ನಾಗಿ ಬಂದಿದೆ, ವಾಸನೆ ಎಲ್ಲ ಗಮ್ಮಂತ ಇದೆ ಈ ಪುಡಿ. ನೋಡಿದ್ರಲ್ಲ ಸಾರಿನ ಪುಡಿ ಎಷ್ಟು ಸುಲಭವಾಗಿ ಮಾಡುವುದು. ಬರೀ ಕೆಲವೇ ಐಟಮ್ಗಳು ಮಾಡೋದು ತುಂಬಾ ಈಸಿ. ಇದು ಆಲ್ಮೋಸ್ಟ್ 1 kg ಅಷ್ಟು ಮಾಡಿದ್ದೀನಿ ನಾನು ಪೌಡರು. ಒಂದು ಸ್ವಲ್ಪನೇ ಬೇಕು ಅಂದರೆ ಇದೇ ಕ್ವಾಂಟಿಟೀಸ್ ಏನು ಕೊಟ್ಟಿದ್ದಾರೆ ಅದನ್ನ ರೆಡ್ಯೂಸ್ ಮಾಡ್ಕೊಂಡು ಆ ಕ್ವಾಂಟಿಟೀಸ್ ಹಾಕ್ಕೊಂಡು ಮಾಡಿಟ್ಕೊಂಡ್ರೆ ತುಂಬಾ ಬೇಗನೆ ಆಗುತ್ತೆ. ಪೌಡ್ರು ಕೂಡ ತುಂಬ ದಿನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಒತ್ತಿ ಒತ್ತಿ ಮುಚ್ಚಿಡ್ಬೇಕಂತೆ ಏರ್ ಟೈಟ್ ಬಾಕ್ಸಲ್ಲಿ. ತುಂಬ ಚೆನ್ನಾಗಿರುತ್ತೆ ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಟ್ರೈ ಮಾಡಿ ನೀವು ಮಾಡಿಬಿಟ್ಟು. ಇಷ್ಟ ಆಗಿದ್ರೆ ಸಾರಿನ ಪುಡಿ ರೆಸಿಪಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.